ರೈತರ ಹಲವಾರು ಬೇಡಿಕೆಗಳ ಈಡೇರಿಕೆಗೆ ನೇಗಿಲು ಯೋಗಿ ರಾಜ್ಯ ರೈತ ಸೇವಾ ಸಂಘದಿಂದ ಪತ್ರಿಕಾಗೋಷ್ಠಿ. ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣದಲ್ಲಿ ನೇಗಿಲು ಯೋಗಿ ರಾಜ್ಯ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಅವರಿಂದ ಪತ್ರಿಕಾಗೋಷ್ಠಿ ನಡೆಯಿತು. ಕಿತ್ತೂರು ಹಾಗೂ ಖಾನಾಪುರ ತಾಲೂಕನ್ನು ಕೆನರಾ ಲೋಕಸಭೆ ಬದಲಾಗಿ ಬೆಳಗಾವಿಗೆ ಸೇರಿಸಿ ವಿಶೇಷ ಅನುದಾನ ಬಿಡುಗಡೆ ಮಾಡಿ ಅಭಿವೃದ್ಧಿಗೊಳಿಸಬೇಕು. ಮಹದಾಯಿ ನದಿ ಜೋಡಣೆ ಕಾರ್ಯ ಅತಿಯಾಗಿ ವಿಳಂಬವಾಗುತ್ತಿದ್ದು ಕೂಡಲೇ ಕಳಸಾ ಬಂಡೂರಿ ಯೋಜನೆ ಜಾರಿಗೊಳಿಸಿ ಕೆಲಸ ಪ್ರಾರಂಭಿಸಬೇಕು. ದೇಶದಲ್ಲಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿ ಜನಸಾಮಾನ್ಯರು ಬಡವರು ರೈತರ ಮೇಲೆ ಹೊರೆಯಾಗುತ್ತಿದೆ. ಕೂಡಲೇ ಅಗತ್ಯ ವಸ್ತುಗಳ ಬೆಲೆ ಕಡಿಮೆ ಮಾಡಬೇಕು. ರೈತರು ಬೆಳೆದ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸಬೇಕು ಹಾಗೂ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಗೊಳಿಸಬೇಕು. 1949ರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತ ದೇಶದ ಪ್ರಜೆಗಳನ್ನು ಸಂರಕ್ಷಿಸಲು ಸಾಕಷ್ಟು ಕಷ್ಟಪಟ್ಟು ಸಂವಿಧಾನವನ್ನ ರಚಿಸಿದರು. ಒಬ್ಬ ನೈತಿಕತೆ ಇಲ್ಲದ ವ್ಯಕ್ತಿ ಅನಂತಕುಮಾರ್ ಹೆಗಡೆ ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತನಾಡುತ್ತಾನೆ. ಆತನನ್ನು ಕೂಡಲೇ ರಾಜಕೀಯದಿಂದ ಉಚ್ಚಾಟನೆ ಮಾಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಹಲವಾರು ರೈತ ಮುಖಂಡರು ಉಪಸ್ಥಿತರಿದ್ದರು. ವರದಿ ಟಿ ಶಶಿಕಾಂತ್, ವಿಜಯ ವಾಯ್ಸ್ ನ್ಯೂಸ್ ಕನ್ನಡ, ಖಾನಾಪುರ. ಅಂಬೇಡ್ಕರ್ ಅವರು ಭಾರತ ದೇಶದ ಪ್ರಜೆಗಳಿಗೋಸ್ಕರ ನಾನಾ ಥರಗಳ ತೊಂದರೆ ಅಡೆತಡೆಗಳು ಬಂದರೂ ಎದಿ ಕೊಟ್ಟ ದೇಶದ ಪ್ರಜೆಗಳ ಸಂಬಂಧಾಗಿ ಸಂವಿಧಾನ ತಂದುಕೊಟ್ಟರು. ನಮ್ಮ ಭಾರತ ರತ್ನ ಮತ್ತು ಸಂವಿಧಾನ ಶಿಲ್ಪಿ ಅಂತ ಹೇಳಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನದ ಬಗ್ಗೆ ವಿಪುಲವಾಗಿ ಮಾತಾಡುವಂಥ ಕೆಲಸ ಐತಿ. ಇದನ್ನು ನಾವು ಖಂಡಿಸ್ತೇವೆ. ಒಂದೆರಡು ಮಾತು ಹೇಳಬೇಕು ಅವರಿಗೆ. ಈ ಬದಲಾಗಂತೇಳಿ ನಾವು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ಸಂವಿಧಾನದ ಬಗ್ಗೆ ಅಷ್ಟು ವಿಪುಲವಾಗಿ ಮಾತಾಡಬೇಡ. ಯಾಕಂದ್ರೆ ಸಂವಿಧಾನದ ಅಡಿ ಒಳಗನ ಅದಿ ಆ ಥರ ನಾನು ಬಿಡು. ಮೊದಲೇಗಿನಿ ಒಂದು ಮೊನ್ನೆ ಮಾಧ್ಯಮದ ಮೂಲಕ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅದು ನಮ್ಗೆ ಗೊತ್ತು. ಸರ್ಕಾರದ ರೊಕ್ಕ ನಾವು ಪಬ್ಲಿಸಿಟಿ ತಗೋದು ನನ್ನ ಮನಸ್ಸಿಲ್ಲ, ನಾವು ಮಾಧ್ಯಮದವ್ರನ್ನ ದೂರ ಇಡ್ತೇನೆ ಅಂತ. ಇದು ಸರ್ಕಾರ ದುಡ್ಡ, ಅದು ಓಕೆ, ಅದಕ್ಕೆ ನಾವು ಅಪ್ರಿಷಿಯೇಟ್ ಕೊಡ್ತೇವೆ. ನಿನಗೆ ಕ್ಷೇತ್ರದಾಗ ಅಡ್ಡಾಡಕ ಇಂತಿಷ್ಟು ಪಗಾರ ಐತೆ ತಿಂಗಳ. ನೀ 5 ವರ್ಷದ ಇಲೆಕ್ಷನ್ದಾಗ ಬಂದು 1 ತಿಂಗಳು ಅಡ್ಡಾಡಿದವ 4 ವರ್ಷ 8 ತಿಂಗಳು 10 ತಿಂಗಳ ಮಟ ನೀ ಎಲ್ಲಿ ಅಡ್ಡಾಡಿದಿ, ಏನು ಮಾಡಿದಿ ಅದನ್ನು ಹೇಳ. ನೀನು ನಮ್ಮ ತೆರಿಗೆ ಹಣ ದುಡ್ಡನ್ನು ತಿಂದ ಅತಿ ಆರಾಮದಿ, ನೀನು ಸವಲತ್ತುಗಳನ್ನು ತಗೊಂಡ. ಮತ್ತು ನೀ ಇಂಥ ಬಾಬಾ ಸಾಹೇಬ್ರಂಥ ಅಂಬೇಡ್ಕರ್ ಅಂಥವ್ರ ಬಗ್ಗೆ ನೀವು ಮಾತಾಡೋ ನೈತಿಕತೆ ನಿನಗಿಲ್ಲ. ಯಾಕಂದರೆ ನೀವು ಬ್ರಾಹ್ಮಣ್ಸ, ನೀವು ಮೊದಲೇನು ನಾವು ನೋಡಿದೆವು. ಯಾಕಂತಂದ್ರೆ ನಿಮ್ಮ ಕುಲಕಣಿಕೆ ಆಳ್ವಿಕೆ ಅಂದರೆ ಎಲ್ಲರೂ ನಿಮ್ಮ ಕೈಯಾಗ ದುಡಿಬೇಕು ಅನ್ನುವಂಥ ಒಂದು ನಿಮ್ದು ಇದದ, ನಿಮ್ಮ ಧರ್ಮದ ಸಿದ್ಧಾಂತ ಅದ. ದಯವಿಟ್ಟು ಅಂಥ ಒಂದು ಇದರೊಳಗೆ ಸ್ವಾತಂತ್ರ್ಯ ಬಂದು ಯಾರು ಸಂವಿಧಾನದ ಬಗ್ಗೆ ಎಷ್ಟು ಕಷ್ಟಪಟ್ಟರು ಅವ್ರ ಬಗ್ಗೆ ಒಂದು ಸ್ವಲ್ಪ ಅಧ್ಯಯನ ಮಾಡು, ಓದು. ನಿನಗೆ ಇನ್ನೊಂದು ಸ್ವಲ್ಪ ಬುದ್ಧಿ ಬರ್ತೈತಿ. ಅದನ್ನೆಲ್ಲ ಬಿಟ್ಟು ಎಲುಬಿಲ್ಲ ಜ್ಞಾನಿಗೆ ಅಂತೇಳಿ ಅಲ್ಲಿ ಭಾಷೆನೊಳಗೆ ಹಗುರವಾಗಿ ಮಾತಾಡಿ ಏನೋ ಮಾಡೋಕೆ ಹೋಗಬೇಡ. ಕರೆಯನ ಇದನ್ನು ನಿಮ್ಮ ದೇಶದಾಗ 10 ವರ್ಷ ನಿಮ್ಮ ಈ BJP ಸರ್ಕಾರ ಇದ್ದಿದ್ದು ಒಂದು ನರೇಂದ್ರ ಮೋದಿಜಿಯವರಂಥ ಒಳ್ಳೆಯ ಒಂದು ನಾಯಕನ ನೋಡಿ ಓಟ್ ಹಾಕಿದಾರೆ ವಿನ ನಿಮ್ಮಂಥವ್ರು ನೋಡ್ರಿ ನಿಮ್ಮ ಮನ್ಯಾನ ಮಂದಿಗೆ ಓಟ್ ಹಾಕಂಗಿಲ್ಲ. ನಿಮಗೆ ಇದನ್ನು ಮೊದಲು ಅರ್ಥ ಮಾಡ್ಕೊರಿ. ಯಾರ ಬಗ್ಗೆ ಮಾತಾಡಬೇಕು, ಹೆಂಗೆ ಮಾತಾಡಬೇಕು ಅನ್ನುವಂಥ ಒಂದು ವಿಚಾರ ಜ್ಞಾನವನ್ನು ಕಲ್ಕೊಂಡು ನೀವು ಮಾತಾಡ್ಬೇಕಂತೇಳಿ ಇಡೀ ನಮ್ಮ ದೇಶದ ಮತ್ತು ನಮ್ಮ ರಾಜ್ಯದ ರೈತರ ಪರವಾಗಿ ನಿಮ್ಗೆ ಒಂದೆರಡು ಮಾತು ಹೇಳಿದನ್ನು ಅರ್ಥ ಮಾಡ್ಕೊರಿ. ಮತ್ತು ಇನ್ನೇನಪ್ಪ ಅಂದರೆ ಕೇಂದ್ರ ಸರ್ಕಾರಕ್ಕೆ ನಾವು ಹೇಳೋದು ಈ ಮಾಧ್ಯಮದ ಮೂಲಕ
ಟ್ಯಾಕ್ಟ್ರ್ ಬೆಲೆಗಳು ಗಗನಕ್ಕೇರಿದಾವೆ. ಆದರೆ ನಮ್ಮ ರೈತರಿಗೆ ಯಾವುದೇ ಬೆಳೆಗಳಿಗೆ ವೈಜ್ಞಾನಿಕ ಬೆಂಬಲ ಬೆಲೆ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಮ್ಮ ರೈತಂದಾಗೈತಿ. ನಮ್ಮ ರೈತರ ಸಾಮಗ್ರಿಗಳ ಮೇಲೆ ಏನು GST ಏನು ಮಾಡಿದ್ರಲ್ಲ ಅದನ್ನು ರದ್ದುಪಡಿಸ್ರಿ. ಮತ್ತು ತಾವೇನು 13 14 ಏನೋ ಒಂದು ನಮ್ಮ ಕ್ಯಾನ್ವಾ ದೇಶ ತುಂಬ ಏನು ನಿಮ್ಮ ಸರ್ಕಾರ ಬರೋ ಸಂಬಂಧ ಏನು ಮೋದಿಜಿ ಅವರೇ ನೀವೇನು ಶ್ರಮ ಪಟ್ಟಿರಲ್ಲ, ಅವಾಗ ನೀವು ಸ್ವಾಮಿನಾಥನ್ ವರದಿ ಜಾರಿ ತೊಗೊಂಬರ್ತವೆ ಅನ್ನುವಂಥ ಒಂದು ವಚನ ಕೊಟ್ಟಿರಿ. ಆ ವಚನ ಪ್ರಕಾರನ ಈಗ ತಮ್ಮ ಲೋಕಸಭಾ ಎಲೆಕ್ಷನ್ ಬಂದೈತಿ, ನೀವು ಕ್ಯಾನ್ವಾಸ್ ಮಾಡೋದ್ರಿಂದ ನಿಮ್ಗೆ ಸೂಕ್ತ ಅಂತೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಈ ಸಂದರ್ಭದಾಗ. ಆಮೇಲೆ ಈ ಕಳಸಾ ಬಂಡೂರಿ ಮಹದಾಯಿ ಸಂಬಂಧ ಎಷ್ಟು ವರ್ಷಗಂತ ಹೋರಾಟ ಬಂತು, ಹೋರಾಟಗಳು ಫುಲ್ಲು ನಡೆಸಿದ್ರು, ಲಾಠಿ ಚಾರ್ಜ್ ಆತ ರೈತರ ಮೇಲೆ. ನಿಮ್ಮ ಮನೆ ನೀರು ಕೊಡಂತ ನಾವು ಕೇಳತ್ತಿಲ್ಲ, ನಿಮ್ಮದೇನರ ಕೊಡಂತ ನಾವು ಕೇಳತ್ತಿಲ್ಲ. ನಿಮ್ಮ ಸರ್ಕಾರ ರಚನೆ ಮಾಡುವಂಥ ನಾವೆಲ್ಲ ಪ್ರಜೆಗಳು ಏನು ಕೇಳೋದಂದ್ರೆ ನಮಗೆ ಕುಡಿಯಾಕ ನೀರು ನೀವು ಕೊಡ್ರಿ. ನಮ್ಗೆ ಅಷ್ಟು ನಾವು ಎದ್ದು ಹೋಗಕ್ಕೆ ಆಗಂಗಿಲ್ಲಪ್ಪ, ಬರೋಕೆ ಆಗಂಗಿಲ್ಲ ಅಂತೇಳಿ ನಿಮ್ಮನ್ನು ನಾವು ಒಬ್ಬರನ್ನ ಆಯ್ಕೆ ಮಾಡಿದೆವು. ಇದೇ ಪ್ರಹ್ಲಾದ್ ಜೋಶಿ ಅವರು, ಆಮೇಲೆ ನವಲಗುಂದ ಶಾಸಕರು ಇರ್ಬೋದು, 2 ಸಲ ಆರಿಸಿ ಬರಬೇಕಾದ್ರೆ ಕಳಸಾ ಬಂಡೂರಿ ಒಂದು ಯೋಜನೆಯನ್ನು ಮುಂದಿಟ್ಕೊಂಡೇ ಇವರು MP ಇಲೆಕ್ಷನ್ ಆರಿಸಿ ಬಂದಾರ. ನಿಮಗೆ ನಾಚಿಕೆ ಬರ್ಬೇಕು. ಈ ವರ್ಷ ನೀವು ಏನಂತ ಕ್ಯಾನ್ವಾಸ್ ಏನಂತ ಹೇಳಿ ನಮ್ಮ ಜನರ ದಿಕ್ಕು ತಪ್ಪಿಸಿ ಕ್ಯಾನ್ವಾಸ್ ಮಾಡಕ್ಕೆ ಹೊಂಟಿರೋ ನಮಗೆ ಗೊತ್ತಿಲ್ಲ. ಆದರೆ ದಯವಿಟ್ಟು ಈಗೇನು ಅದನ್ನು ಗೋವಾ ಮತ್ತು ಮಹಾರಾಷ್ಟ್ರ ಬಾಂಬೆ ಒಂದೇನು ಕೋರ್ಟ್ ಏನು ಅರಣ್ಯ ಏನೋ ಅದು ಕೇಸ್ ಐತಲ್ಲ, ಅದನ್ನು ತಮ್ಮದು ಕೇಂದ್ರ ಸರ್ಕಾರ ಕಡೆ ಐತದ, ಅದನ್ನು ರದ್ದುಗೊಳಿಸ್ರಿ. ನೀರು ಬಿಟ್ಟಿಗ್ಯಾರ ಈ ನಮ್ಮ ಖಾನಾಪುರನು, ಆಮೇಲೆ ಕಿತ್ತೂರು ಇರ್ಬೋದು, ಬೈಲೊಂಗಲ್ ಇರ್ಬೋದು, ಇಲ್ಲೂ ಒಂದೊಂದು TMC 2 TMC ನೀರಾದ್ರೆ ಇಲ್ಲೂ ರೈತರು ಬದುಕ್ತಾರೆ. ಮತ್ತು ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಒಳ್ಳೆ ವಿಚಾರ ನಾವು ಹೋರಾಟ ಮಾಡೋಂಗಿಲ್ಲ, ನಾವು ಹೋರಾಟ ಅವಶ್ಯಕತೆ ಇಲ್ಲ. ನಿಮ್ಮ ಕಡೆ ಒಳ್ಳೆಯ ವಿಚಾರ ಇದ್ದರೆ ನೀವು ಒಳ್ಳೆಯ ಕೆಲಸ ಕಾರ್ಯಗಳನ್ನ ಸರ್ಕಾರಗಳು ಮಾಡಿದ್ರೆ ನಾವು ಹೋರಾಟ ಮಾಡೋದಿಲ್ಲ. ಮತ್ತು ನೀವು ಏನರ ಉಡಾಪಿ ಹೇಳಿಕೆಗಳನ್ನ ಕೊಟ್ಕೊಂತ ನೀವು ಅದಾನಿ ಅಂಬಾನಿ ಅಂತವ್ರನ್ನ, ಆಮೇಲೆ ವಿಜಯ್ ಮಲ್ಯಾನ್ ಅಂತವ್ರನ್ನ, ದೇಶಕ್ಕನ ಮತ್ತು ರಾಜ್ಯಕ್ಕನ ಬೇಸರಾದಂಥ ವ್ಯಕ್ತಿ, ಬೀರು ಕುಡ್ಕೊಂತ ಅಡ್ಡಾಡೋರು ಅಂಥವ್ರು ಸಾಲ ಮನ್ನಾ ಮಾಡ್ತೀರಿ. ನಿಮ್ಮನ್ನು ಬದುಕಿಸಾಕ, ನಿಮಗೆ ಉಸಿರಾಡಿಸಿ ನಿಮಗೆ ಸದೃಢವಾಗಿರೋಕೆ ರೈತ ಬೆಳೆದಂಥ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಡ್ರಪ್ಪ ಅಂತಂದ್ರೆ ಆ ರೈತನ ಮೇಲೆ ನಿಮಗೆ ಕಿಚ್ಚಿತ್ತು ಮರ್ಯಾದೆ ಇಲ್ದಂಗೆ ಆಗೈತಿ. ಈಗ ನೋಡ್ರಿ ಅಲ್ಲಿ ಎಷ್ಟು ರೈತರು ನಮ್ಮ ಇದು ಪಂಜಾಬ ಹರಿಯಾಣ ಒಳಗೆ ಎಷ್ಟು ರೈತರ ಮೇಲೆ ನೀವು ಏನೇನು ಮಾಡಿರಿ, ಮೆಳಿ ಬಡದ್ರಿ ರೋಡ್ ಮೇಲೆ. ಯಾಕಪ್ಪ ಈ ಥರ ಯಾಕೆ ನಮ್ಮ ರೈತರ ಮೇಲೆ ಮಾಡತ್ತೀರಿ? ನನಗೆ ಆ ಪಕ್ಷ ಚಲೋ ಅಂತ ಹೇಳತ್ತಿಲ್ಲ. ದಯವಿಟ್ಟು ನೀವು ಇದನ್ನು ಹಾಸೋದು, ನಿಮ್ಮನ್ನು ಹೊಚ್ಚೋದು, ಇದನ್ನು ಹಾಸೋದು, ನೀವು 2 ಪಕ್ಷದವ್ರು ಅದೇ ರೀ ಹಂಗೆ ಅದೀರಿ. ಯಾಕಂದ್ರೆ ನಮ್ಮ ದೇಶದ ಪ್ರಜೆಗಳನ್ನ ಚಿಕ್ಕ್ಯಾರ ನಾವು ದುಡ್ಡುಗಳನ್ನ ಮಾಡ್ಕೊತ ಹೋಗ್ಬೇಕು ಅನ್ನೋದೊಂದು ಬಿಟ್ಟರೆ ನಿಮ್ಮ ತಲೆಯೊಳಗೆ ಒಳ್ಳೆಯ ವಿಚಾರಗಳಂತ ಇಲ್ಲಂತ ಅನಿಸ್ತೈತಿ. ದಯವಿಟ್ಟು ಇವತ್ತು ತಮಗೇನು ಹೇಳೋದಪ್ಪ ಅಂತಂದ್ರೆ ಈ ಅನಂತಕುಮಾರ್ ಹೆಗಡೆ ಅಂತವ್ರನ್ನ ಕಿತ್ತು ಹಾಕಿರೋರು ಮೊದಲ ಇವ್ರನ್ನ ಇಟ್ಕೋಬೇಡ್ರಿ. ಯಾಕಂದ್ರೆ ಇವರು ಒಂದು ನಿಮ್ಮ ಏನಲ್ಲಿ ಕೇಂದ್ರದಾಗ ಏನು ನಡೀತೈತಲ್ಲ ನಿಮ್ದು ಅಧಿವೇಶನ, ಅಲ್ಲಿ ಯಾವತ್ತೂ ಇವರು ಕ್ಯಾಬಿನೆಟ್ ಒಳಗೆ ಇದ್ದವರಲ್ಲ, ಮತ್ತು ಇವರು ಸಂಸದರಾಗಕ್ಕೂ ಲಾಯಕ್ಕಿಲ್ಲ. ಯಾಕಂದರೆ ಇವರು ದೇಶದಾಗ ನೆಮ್ಮದಿ ಇದ್ದಂಥ ಒಂದು ಗ್ರಾಮಗಳನ್ನ ಒಡೆಯುವಂಥ ಕೆಲಸ ಮಾಡೋರು ಇಂಥವ್ರು. ಮತ್ತು ಇಂಥವ್ರನ್ನ ಮೊದಲು ಇಟ್ಕೋಬೇಡ್ರಿ, ಈ ಸಲ ಟಿಕೆಟ್ ಕೊಡಬೇಡ್ರಿ ಇಂಥವ್ರಿಗೆ. ಮೋದಿಜಿ ನಿಮ್ಗೆ ದೇಶದ ಜನರ ಮೇಲೆ ಅಭಿಮಾನ ಗೌರವ ಇದ್ರೆ ನಿಮ್ಗೆ ಹೆಂಗೆ ಓಟ್ ಹಾಕಿದಾರಲ್ಲ ಹಂಗೆ ನಿಮ್ಮ ಮೇಲೆ ಅಭಿಮಾನಲೆ ಓಟ್ ಹಾಕ್ತಾರೆ. ಇಂಥ ಕೆಟ್ಟ ಹುಡುಗಗಳನ್ನ ಇಟ್ಕೊಂಡ್ರೆ ಇನ್ನು ನಿಮ್ಮನ್ನು ನೋಡಿ ಸಹಿತ ಓಟ್ ಹಾಕಂಗಿಲ್ಲ. ಈಗ 2 ಫೀಲ್ಡ್ ಹಾಕಿರಿ ನಿಮ್ಮನ್ನು ನೋಡಿ ಹಾಕಿದಾರೆ. ಮತ್ತು ಇಲ್ಲಾಂದ್ರೆ ಈಗ ಇವ್ರ ಕಡೆ ಅಂದರೆ ಯಾವ ಅಭಿವೃದ್ಧಿನೂ ಸಾಧ್ಯ ಇಲ್ಲ. ಮತ್ತು ಇನ್ನೂ ಸಾಕಷ್ಟು ವಿಚಾರಗಳದಾವೆ NDRF ಒಳಗೆ. ಈಗ ನೋಡಿರಿ ರಾಜ್ಯದಾಗ ಯಾವುದೇ ಸರ್ಕಾರ ಇರಲಿ, ನಾವು ಇಲ್ಲಿಗೆ ವಸೂಲು ಮಾಡ್ತೇವೆ, ನಾವು ಇಲ್ಲಿ ರಾಜ್ಯದ ಜನ ರೈತರು ಎಲ್ಲ ಕೂಡಿ ಇಲ್ಲಿಗೆ ವಸೂಲು ಮಾಡ್ತೇವೆ. ಕೇಂದ್ರದಿಂದ ಬರಬೇಕಾದಂಥ NDRFನ್ನ ಏನು ನಿಮ್ಮದು ಏನು ಬರಪೀಡಿತ ವರದಿ ಏನು ಕಳಿಸಿದಾರಲ್ಲ ರಾಜ್ಯ ಸರ್ಕಾರ ಅಂತ ಏನು ನಿಮ್ಗೆ ಕಳಿಸೈತಲ್ಲ, ಆ ಪ್ರಕಾರ ನೀವು NDRFನಿಂದ ಎಷ್ಟು ಬರಬೇಕಾಗಿತ್ತಲ್ಲ ಅಷ್ಟು ಪರಿಹಾರ ನೀವು ಬಿಡುಗಡೆ ಮಾಡಿರಿ. ರಾಜ್ಯ ಸರ್ಕಾರದ ನಾವು ಇಲ್ಲೇ ಇದಕ್ಕೆ ಕಿವಿ ಹಿಂಡಿ ಅದನ್ನು ವಸೂಲು ಮಾಡುವಂಥ ಕೆಲಸ ನಾವು ರೈತರೆಲ್ಲ ಈ ರಾಜ್ಯದ ರೈತರು ನಾವು ಮಾಡ್ತೇವೆ. ನೀವು ಸುಳ್ಳ ಇವ್ರು ಆ ಕಡೆ ಬಟ್ಟು ತೋರಿಸೋದು, ನೀವು ಏನೇನೋ ಮಾಡೋದು, ಈ ಥರ ದಯವಿಟ್ಟು ಮಾಡಿ ನಮ್ಮ ರಾಜ್ಯದ ರೈತರನ್ನ ಒಂದು ಗತಿಗೆಚ್ಚುವಂಥ ಕೆಲಸ ನೀವು ಮಾಡಬೇಡ್ರಿ. ದಯವಿಟ್ಟು ನಿಮಗೆ ವಿನಂತಿ ಮಾಡ್ಕೋತೇನೆ. ಆಮೇಲೆ ಗುಜರಾತ್ ಮಾದರಿಯಾಗಿ ಏನು ನಿಮ್ಮದು ಕಬ್ಬಿನ ರೇಟ್ 4,500 ಐತಲ್ಲ, ಇಲ್ಲಿ 4,400
ಹಂಗೆ ಇಲ್ಲಿ ನಮ್ಮ ರಾಜ್ಯದಾಗ ಒಂದು 4,000 ಕೊಡಕ್ಕೆ ಹೇಳ್ರಿ. FRPನ ಸರಿ ಇಲ್ಲ ನಿಮ್ದು. FRP ದಯವಿಟ್ಟು 4,000 ರೂಪಾಯಿ ಕೇಂದ್ರ ಸರ್ಕಾರ FRP ಆಗಿರ್ಬೇಕು. ಯಾಕಂದ್ರೆ 1 ಟನ್ ಕಬ್ಬಿನಿಂತ್ರ 8,000 ರೂಪಾಯಿ ಫಾಯ್ದೆ ಐತೆ. ಅದ್ರಾಗ ರೌದಿ ಹಿಡಿದು ನುಕ್ಸಾನಿಲ್ಲ. ದಯವಿಟ್ಟು ಅವ್ರು 4,000 ಕೊಟ್ಟರು ಪರ್ ಟನ್ನಿಗೆ ಫ್ಯಾಕ್ಟ್ರಿ ಅವ್ರಿಗೆ ಲಾಸ್ ಆಗಂಗಿಲ್ಲ. ಇಲ್ಲ ಅಂತಂದ್ರೆ ಸರ್ಕಾರ, ನೀವು ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಏನು ಮಾಡಿರಿ, ನಮ್ಮ ಸಹಕಾರಿ ಫ್ಯಾಕ್ಟ್ರಿಗಳಿಗೆ ಆದ್ಯತೆ ಕೊಡ್ರಲ್ಲ, ಲೋನ್ ಕೊಡ್ರಲ್ಲ, ಏನರ ಒಂದು ಸ್ವಲ್ಪ ಸಬ್ಸಿಡಿ ಅದಕ್ಕೆ ಬಿಡುಗಡೆ ಮಾಡ್ರಲ್ಲ, ನಾವು ಅಲ್ಲಿ ಹಚ್ತವ.